ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೆಲಿಕಾಪ್ಟ್ರು ನಂದಲ್ಲ. ನಾನು ಕೇದಾರ್ನಾಥಕ್ಕೆ ಬಂದು ನೋಡಿ, ಈ ಥರ ಇದೆ ಕೇದಾರ್ನಾಥ್. ಈಗ 1 ಗಂಟೆಯಿಂದ 2 ಗಂಟೆವರೆಗೂ ಅದು ಊಟದ ಟೈಮ್ ಅಂತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. 5-5 ನಿಮಿಷಕ್ಕೂ ಒಂದೊಂದು ಹೆಲಿಕಾಪ್ಟ್ರ್ ಓಡಾಡ್ತಿರುತ್ತೆ. ಇದು ಪಾಟ ಅನ್ನೋ ಊರಿಂದ ಕೇದಾರ್ನಾಥ್ಗೆ ಹೋಗುತ್ತೆ. ಏನಾದರೂ ಮಳೆ ಬಂತು ಅಂದರೆ ಹೆಲಿಕಾಪ್ಟ್ರ್ ಇರಲ್ಲ. ಈಗ ನಾನು ಕೇದಾರ್ನಾಥಕ್ಕೆ ಬಂದಿದ್ದೀನಿ. 2 ವರ್ಷದ ಹಿಂದೆ ಕರೆಕ್ಟಾಗಿ ನಾನು ಕಾಶಿಗೆ ಹೋಗಿದ್ದೆ. ಕಾಶಿಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ₹1 ದುಡ್ಡು ಇರಲಿಲ್ಲ. ನಮ್ಮ ಅಣ್ಣನಿಗೆ ಹೇಳಿದ್ದೆ, ಅಣ್ಣ ನೀನು ಕೊಡು, ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಅವನಿಗೆ ತಿಂಗಳಿಗೆ ಇಷ್ಟಿಷ್ಟು ಅಂತ ಕೊಟ್ಟು ನಾನು ಕ್ಲಿಯರ್ ಮಾಡಿದೆ. ನಾನು ಯಾರ ಹತ್ರನೂ ನನ್ನ ಮಗಳ ಹತ್ರ ₹10 ತೊಗೊಂಡ್ರು ಲೆಕ್ಕಾಚಾರವಾಗಿರ್ತೀನಿ. ಇವಾಗಲ್ಲ, ನಾನು ಮೊದಲಿಂದನೂ ಅಷ್ಟೇ. ಒಬ್ಬರು ಬೆರಳು ಮಾಡಿ ಹಿಂಗೆ ತೋರಿಸ್ಬಾರ್ದು. ನಾವು ಅವಳನ್ನ ಸಾಕಿದ್ವು, ನಾವು ಅವಳನ್ನ ಬೆಳೆಸಿದ್ವು ಅನ್ನೋದು ಬೇಡ ಅನ್ನೋದು ನನಗೆ ಸ್ವಾಭಿಮಾನ. ಬೇರೆ ಯಾರೂ ತಪ್ಪು ತಿಳ್ಕೊಬೇಡಿ ಆಯಿತಾ. ನನ್ನ ಬಗ್ಗೆ ನಾನು ಹೇಳ್ತಿರೋದು. ಯಾರಿಗೂ ಇದು ಮನಸ್ಸು ನೋವು ಮಾಡಬೇಕು ಇಲ್ಲ, ಯಾರಾದರೂ ಒಬ್ಬರು ಹಂಗಲ್ಲಿದ್ದರೆ ಅವ್ರನ್ನ ಬೆರಳು ಮಾಡಿ ತೋರಿಸ್ತಿರೋದಲ್ಲ. ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲೇ ನಿಂತ್ಕೊಂಡು ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾನು ಯೂಟ್ಯೂಬ್ ಶುರು ಮಾಡಿ ಜೂನು 9ನೇ ತಾರೀಕಿಗೆ 3 ವರ್ಷ ಆಗುತ್ತೆ. 3 ವರ್ಷಕ್ಕೆ ನನ್ನ ನೀವು ಇಷ್ಟು ಪ್ರೀತಿಯಿಂದ ಬೆಳೆಸಿದ್ದೀರ. ದೇವರ ಆಶೀರ್ವಾದ, ನಿಮ್ಮ ಪ್ರೀತಿ, ನನ್ನ ಶ್ರಮ 3 ಮಿಕ್ಸ್ ಆಗಿರೋದಕ್ಕೆ ಇವತ್ತು ನಾನು ಕೇದಾರ್ನಾಥ್ಗೆ ಇಷ್ಟು ಮಾಡಿಕೊಂಡು ಬರೋ ಥರ ಆಯಿತು. ನಾನು ಹೇಳಿದ್ನಲ್ಲ, 2 ವರ್ಷದ ಹಿಂದೆ ನನ್ನ ಹತ್ರ ₹10 ದುಡ್ಡಿರಲಿಲ್ಲ. ಅಣ್ಣನಿಗೆ ಹೇಳಿದ್ದೆ, ಅಣ್ಣ ನೀನು ಕರ್ಕೊಂಡೋಗೋಣ, ಆಮೇಲೆ ಏನು ಲೆಕ್ಕ ಇದೆಯೋ ಹೇಳು ಅಂದೆ. ನಮ್ಮಣ್ಣ ಬೇಡಮ್ಮ ಅಂತ ಅಂದ್ರೂ ನಾನು ಕೇಳಲಿಲ್ಲ. ನಾನು ಹೇಳಿದ್ನಲ್ಲ, ನಾನು ಯಾರ ಹತ್ರನೂ ₹10 ಮಳೆ ಬರ್ತಿದೆ, ನಾನು ಒಳಗೆ ಹೋಗ್ತೀನಿ, ಅಣ್ಣ ಅತ್ತಿಗೆ ಅಲ್ಲಿದ್ದಾರೆ, ಯಾರ ಹತ್ರನೂ ₹10 ಬೇಡ ಅನ್ನೋದು ನಂದು ಲೆಕ್ಕಾಚಾರ ಅಷ್ಟೇ. ಇಲ್ಲಿ ರೆಸ್ಟ್ ರೂಮು ನೋಡಿ, ಇಲ್ಲಿ ಅಣ್ಣ ಕೂತಿದ್ದ. ಮಳೆ ಸ್ಟಾರ್ಟ್ ಆಯಿತು. ಕೇದಾರ್ನಾಥ್ ಚಾರ್ಧಾಮ್ ಯಾತ್ರೆಗೆ ಬಂದೆ. ಇವತ್ತಿಗೆ ನಾವು ಬಂದು ಶನಿವಾರ 10-11 ದಿವಸ ಆಯಿತು. ಮುಖ ಎಲ್ಲ ಟ್ಯಾನ್ ಆಗೋಗಿದೆ. ತುಂಬ ಬಿಸಿಲು ಮಳೆ, ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಯೂಟ್ಯೂಬಿಂದ ನನಗೆ ಒಂದು ದುಡ್ಡು, ನನಗೆ ಹೆಸರು ಎಲ್ಲ ತೊಗೊಂಡ್ಬಂದು ಕೊಟ್ಟಿದ್ದೀರ. ಎಲ್ಲೋದ್ರೂ ಪರಿಚಯ ಹಿಡಿದು ಡೆಲ್ಲಿಲಿ ಸಮೇತ ನನ್ನ ಮಾತಾಡಿಸಿದ್ರು. ಯಾರೋ ಕನ್ನಡದವ್ರಂತೆ, ನೀವು ಬೆಣ್ಣೆ ಕೃಷ್ಣ ವ್ಲಾಗೋರಲ್ವಾ ಅಂತ ಹೇಳಿದ್ರು. ಇದೆಲ್ಲ ಪ್ರೀತಿ ನನಗೆ. ಇವತ್ತೇನು ನಾನು ನಿಮ್ಮ ಮುಂದೆ ಇದ್ದೀನಿ, ನೀವೆಲ್ಲರೂ ಪ್ರೀತಿಯಿಂದ ನನ್ನ ವೀಡಿಯೋಗಳು ನೋಡೋದಕ್ಕೆ ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಾ ಇರೋದು, ನಾನು ಇಷ್ಟು ಖುಷಿಯಾಗಿರೋದು. 3 ವರ್ಷ ಆಗಿರೋದಕ್ಕೆ ನಾನು ಯೂಟ್ಯೂಬ್ ಮಗುಗೆ ಒಂದು ಧನ್ಯವಾದ ಹೇಳೋಣ ಅಂತ ಹೇಳಿ ಅಲ್ಲಿ ಒಳಗಿದ್ದೆ. ತಕ್ಷಣ ಹೊರಗಡೆ ಬಂದೆ. ನಮ್ಮಣ್ಣ ಯಾಕಮ್ಮ ಅಂತ, ಒಂದೇ ಒಂದು ವೀಡಿಯೋ ಮಾಡ್ಕೊಂಡು ಬರ್ತೀನಿರೋ ಅಂತೇಳ್ಬಿಟ್ಟು ಬಂದೆ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇದೇ ಥರ ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ನನಗೆ ಸಬ್ಸ್ಕ್ರೈಬರ್ ಮಾಡದೇ ಇದ್ದರೂ ಪರವಾಗಿಲ್ಲ, ಆಯಿತು. ಒಂದು ಸಿಲ್ವರ್ ಪ್ಲೇ ಬಟನ್, ಇವಾಗ ನನಗೆ 53 ವರ್ಷ, ಒಂದು ಸಿಲ್ವರ್ ಪ್ಲೇ ಬಟನ್ ತೊಗೊಳ್ಬೇಕು ಅನ್ನೋದಿತ್ತು. ನಿಮ್ಮೆಲ್ಲರೂ ಪ್ರೀತಿಯಿಂದ ಬಂತು, ಪರವಾಗಿಲ್ಲ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಪರವಾಗಿಲ್ಲ, ವೀಡಿಯೋಗಳನ್ನ ಶೇರ್ ಮಾಡಿ. ಯಾಕಂದರೆ ಚಾರ್ಧಾಮ್ ಯಾತ್ರೆಗೆ ನಾನು 1ನೇ ತಾರೀಕೇನೋ ಬಂದಿದ್ದು. ನಾವು 1ನೇ ತಾರೀಕು, ಇವತ್ತು 9-10 ದಿವಸ ನಾವು ಚಾರ್ಧಾಮ್ ಯಾತ್ರೆಗೆ ಬಂದು. ಇಲ್ಲಿ ಟೈಮು ವಾರನೇ ಗೊತ್ತಾಗ್ತಾ ಇಲ್ಲ. ತುಂಬ ಕಷ್ಟ ಆಗುತ್ತೆ. ದುಡ್ಡಿರುತ್ತೆ, ಇಲ್ಲ ದುಡ್ಡಿರಲ್ಲ, ಇಲ್ಲ ಆರೋಗ್ಯ ಸರಿ ಇರಲ್ಲ, ಇಲ್ಲ ಕರ್ಕೊಂಡು ಬರೋರು ಇರಲ್ಲ, ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನು ಹೇಳ್ತೀನಿ, ಅವ್ರು ಕೂತ್ಕೊಂಡೇ ಮನೇಲಿ ನೋಡಲಿ. ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಮಾಡದೇ ಇದ್ದರೂ ಪರವಾಗಿಲ್ಲ, ಲೈಕ್ ಕೊಡದೇ ಇದ್ದರೂ ಪರವಾಗಿಲ್ಲ, ಕಮೆಂಟ್ ಮಾಡದೇ ಇದ್ದರೂ ಪರವಾಗಿಲ್ಲ, ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನನ್ನ ಯೂಟ್ಯೂಬ್ದು 3 ವರ್ಷ ಪಯಣ ನಾನು ಉಸಿರಿರೋವರೆಗೂ ಬಿಡಲ್ಲ. ಯಾಕಂದರೆ ಏನೂ ಬೇಡ ಅಂತ ನನ್ನ ಡಸ್ಟ್ಬಿನಲ್ಲಿ ಹಾಕಿರೋದನ್ನ ನೀವೆಲ್ಲರೂ ತಂದು ಇವಾಗ ಒಂದು ಹೆಸರು ಮಾಡೋ ಥರ, ಎಲ್ಲರೂ ಗುರುತಿಡಿಯೋ ಥರ ಮಾಡಿದ್ದೀರ. ಅದು ನಾನು ಉಸಿರಿರೋವರೆಗೂ ಯೂಟ್ಯೂಬ್ ಬಿಡಲ್ಲ ನಾನು, ಆಯಿತಾ. ಏನು ನನಗಾಗತ್ತೆ ನನಗದು. ಇನ್ನೊಂದು ಹೇಳ್ತೀನಿ, ನಾನು ನನ್ನ ಖುಷಿಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ವ್ಯೂಸ್ ಆದರೂ ಬರಲಿ, ಡಾಲರ್ ಆದರೂ ಆಗಲಿ, ಏನಾದರೂ ಆಗಲಿ, ನನ್ನ ಖುಷಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ವಯಸ್ಸಾದಮೇಲೆ ನಾನೇ ಕೂತ್ಕೊಂಡು ನೋಡ್ಬೋದು. ನನಗೆ ಅವಾಗೆಲ್ಲೂ ಓಡಾಡೋಕ್ಕಾಗಲಿಲ್ಲ ಅಂದರೆ
ನಾನು ಇಲ್ಲೆಲ್ಲ ಹೋಗಿದ್ನಾ ನೋಡಿ ಎಷ್ಟು ಚೆನ್ನಾಗಿ ನಾನು ಇಲ್ಲೆಲ್ಲ ಹೋಗಿದ್ನಾ ಅಂತ ಒಂದು ನಾನೇ ಖುಷಿಯಾಗಿ ನೋಡ್ಕೊಳ್ಬೋದು ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಆಯಿತಾ. ನಿಮಗಿಷ್ಟ ಆಗಿ ಶೇರ್ ಮಾಡಿ ಎಲ್ರಿಗೂ. ಅವರೆಲ್ಲ ಮನೆಯಲ್ಲೇ ಇದ್ದು ನೋಡಲಿ, ಯಾಕಂದರೆ ತುಂಬ ಜನಕ್ಕೆ ಬರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಮತ್ತು ನನ್ನ ವೀಡಿಯೋನ ಏನು ಇಷ್ಟಪಡ್ತೀರಾ ಅಂತ ಒಂದು ಮಾತು ಹೇಳಿ. ಯೂಟ್ಯೂಬಿಗೆ ಬಂದಮೇಲೆ ಒಂದು ಬಿಸ್ನೆಸ್ ಶುರು ಮಾಡಿದೆ. ಆ ಬಿಸ್ನೆಸ್ಸು ಅಷ್ಟೇ ತುಂಬ 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 ಚೆನ್ನಾಗಾಗ್ತಿದೆ. ಚೆನ್ನಾಗಿ ಆಗ್ತಿರೋದು, ಅನ್ನ ಊಟ ಮಾಡ್ತಿರೋದು ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಚೆನ್ನಾಗಿ ಆಗ್ತಿಲ್ಲ ಅಂತ ಸುಳ್ಳು ಹೇಳ್ಬಾರ್ದು. ತುಂಬ ಚೆನ್ನಾಗಾಗ್ತಾಯಿದೆ, ದೇವರ ಆಶೀರ್ವಾದ. ಇವತ್ತು ನಾನು ಬಂದು ಕೇದಾರ್ನಾಥಕ್ಕೆ ಬಂದು ಹೆಲಿಕಾಪ್ಟ್ರಲ್ಲಿ ಹೋಗ್ತೀನಿ ಅಂತ ಅಂದರೆ ನನ್ನ ಕನಸಲ್ಲೂ ಎಣಿಸಿರಲಿಲ್ಲ ನಾನು. ಇದಕ್ಕೆ ನಮ್ಮ ಅಣ್ಣನೂ ಒಂದು ಕೈ ಇದ್ದಾನೆ, ಯಾಕಂದರೆ ತಕ್ಷಣ ಸಿಗಲ್ಲ ಇದು ಬುಕ್ ಮಾಡಬೇಕಾದ್ರೆ ತುಂಬ 3 ತಿಂಗಳಿಂದನೇ ಬುಕ್ ಮಾಡಬೇಕಂತೆ. ಈಗ ನಮ್ಮ ಅಣ್ಣನ ಫ್ರೆಂಡ್ ಇರೋದ್ರಿಂದ ನಮ್ಗೆ ಅರ್ಜೆಂಟಾಗಿ ಸಿಕ್ತು. ನಿನ್ನೆ ಹೇಳಿದ್ವು, ನಮ್ಗೆ ಇವತ್ತೇ ಸಿಕ್ತು. ಹಾಗಾಗಿ ಹೆಲಿಕಾಪ್ಟ್ರಲ್ಲಿ ಓಡಾಡ್ತಾ ಇದ್ದೀನಿ ಅಂದರೆ ದೇವ್ರ ಆಶೀರ್ವಾದ, ನಿಮ್ಮ ಪ್ರೀತಿ, ನನ್ನ ಶ್ರಮ ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ವೀಡಿಯೋ ನಿಮ್ಗೇನು ಇಷ್ಟ ಆಗುತ್ತೆ, ನಾನೇನಾದರೂ ತಿದ್ಕೊಬೇಕಾ, ತಪ್ಪು ಇವಾಗೇನೂ ಎಡಿಟ್ ಇಲ್ಲ, ಹೀಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಾದರೂ ತಿದ್ಕೊಳ್ಬೇಕಾ, ಏನಾದರೂ ಇದ್ದರೆ ನನಗೆ ಹೇಳಿ, ನಾನು ನಿಜವಾಗ್ಲೂ ತಿದ್ಕೊಳ್ತೀನಿ. ಎಷ್ಟೇ ವಯಸ್ಸಾದರೂ ಸಣ್ಣ ಮಗುವಿಂದನೂ ಕಲಿಯೋ ಅಂಥದ್ದು ಎಷ್ಟೋ ಇರುತ್ತೆ ಅಲ್ವಾ. ಏನಾದರೂ ಇದ್ದರೆ ಹೇಳಿ, ನಾನು ತಿದ್ಕೊಳ್ತೀನಿ ಆಯಿತಾ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.